ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ರಾಯರು ಎಲ್ಲರೂ ಒಳ್ಳೇದು ಮಾಡಲಿ. ಇವತ್ತು ಸೋಮವಾರ, ಆಲೆ 6:45 ಆಗೈತೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಚೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಒಳಕ್ಕೆ ಆವಾಗಲೇ ಬಂದೆ 6 ಗಂಟೆಲೆ. 30 ಎದ್ದು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತಿಗೆ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದಾಗಲೇ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಪಲಾವ್ ಎಲೆ, ಕರಿಬೇವಿನ ಸೊಪ್ಪು, ಸಾಸಿವೆ, ಒಂದು ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಹೆಸ್ರು ಕಾಳ್ದು ಒಗ್ಗರಣೆ ಮಾಡೋಣ ಅಂತ ಹೆಸ್ರು ಕಾಳೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಹಾಕೋಣ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಪಲಾವ್ ಎಲೆ ಎಲ್ಲ ಫ್ರೈ ಆದಮೇಲೆ ಏಲಕ್ಕಿ ಎಲ್ಲವ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊಕ್ಕೆ ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೂರು ಅರಿಶಿನ ಪುಡಿನೂ ಉಪ್ಪು ಹಾಕಿಟ್ಟಿದ್ದೀನಿ. ಅದು ಉಪ್ಪು ಹಾಕಿದ್ರೆ ಬೇಗ ಬೇಯ್ಕೊಳ್ಳುತ್ತೆ. ಇದು ಸ್ವಲ್ಪ ಒಗ್ಗರಣೆಲಿ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಮಸಾಲೆಗೆ ಏನಪ್ಪ ಹಾಕಿದ್ದೀನಿ ಅಂದರೆ ಚಕ್ಕೆ, ಶುಂಠಿ, ನಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ, ಒಂಚೂರು ಜೀರಿಗೆ, ಚಕ್ಕೆ ಇಷ್ಟು ಹಾಕಿ ರುಬ್ಬಿಟ್ಟಿದ್ದೀನಿ. ಪುದೀನ, ಕೊತ್ತಂಬರಿ ಹಂಗೆ ಹಚ್ಬಿಟ್ಟು ಹಾಕ್ತೀನಿ. ಬನ್ನಿ, ಇವಾಗ ಟೊಮೊಟೊ ಎಲ್ಲ ಫ್ರೈ ಆಗಿತ್ತಲ್ವ, ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ರುಬ್ಬಿಟ್ಕೊಂಡಿದ್ನಲ್ಲ ಕಾಯಿ, ಶುಂಠಿ, ಚಕ್ಕೆ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೆ. ಕಾಯಿ ನಿಮ್ಗೆ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಒಗ್ಗರಣೆ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಅಕ್ಕಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ, ನೀವು ಎಷ್ಟು ಹಾಕಿರ್ತೀರ ಅಕ್ಕಿನ ಅಷ್ಟು ನೋಡ್ಬಿಟ್ಟು ನೀರು ಹಾಕಿ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ಬಿಸಿನೀರು ಹಾಕೊಂಡು ಬೇಗ ಬರುತ್ತೆ ವಿಶಾಲು. 2 ವಿಶಾಲ್ ಕೂಗಿದ್ರೆ. ಬನ್ನಿ, ಇವಾಗ ಮಾಡ್ತಾಯಿದೆ, ಕುದೀತೈತೆ. ಅದು ಮಾಡುವಾಗ ಉಪ್ಪು ಹಾಕ್ಬಿಟ್ಟು ವಿಶಾಲು 2 ಮುಚ್ಚಿಬಿಡೋಣ. 2 ವಿಶಾಲ್ ಬರ್ಸೋಣ ಸಾಕು. ಫ್ರೆಂಡ್ಸ್ ಬನ್ನಿ, ಇವಾಗ ಚೆನ್ನಾಗಿ ಮಾಡ್ತೈತೆ. ಈ ಟೈಮಲ್ಲಿ ಇದಾಕ್ಬಿಡೋಣ. ವಿಶಾಲ್ ಉಪ್ಪೆಲ್ಲ ನೋಡ್ಕೊಂಡಿದ್ದೀನಿ. ಮಾಡಿಬಿಟ್ಟು ಮುಚ್ಚಿಬಿಟ್ಟು 2 ವಿಶಾಲ್ ಕೂಗ್ಸೋಣ ಸಾಕು. ನೀರು ಅಷ್ಟೇ ಈ ಟೈಮಲ್ಲಿ ನೋಡ್ಬಿಟ್ಟು ಹಾಕ್ಬೋದು. ನೀರು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಹೆಸ್ರು ಕಾಳ್ದು ಪಲ್ಯ ಮಾಡೋದಕ್ಕೆ ಇವತ್ತು ಸ್ನ್ಯಾಕ್ಸಿಗೆ ಹೆಸ್ರು ಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ. ನೆನೆಸಿದ್ದೆ ರಾತ್ರಿಯೇ. ಒಂದು 10 ನಿಮಿಷ, ಒಂದು 5 ನಿಮಿಷನೇ ಬೇಯಿಸಿದ್ದು. ಚೆನ್ನಾಗಿ ಬೆಂದ್ಬಿಟ್ಟೈತೆ. ಈರುಳ್ಳಿ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ತೀನಿ ನೋಡಿ. ರೆಡಿ ಮಾಡ್ಕೊಂಬಂದ್ಮೇಲೆ ಹೆಸ್ರು ಕಾಳು ಉಸ್ಲಿ ಇವತ್ತು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಳೆಲ್ಲ ಬೇಯಿಸಿ ನೀರು ಸೋರಕ್ಕೆ ಇಟ್ಟಿದ್ದೀನಿ. 1-2 ವಿಶಾಲು ಅದಾದಮೇಲೆ ಆಫ್ ಮಾಡಿಬಿಟ್ಟು ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಇದಕ್ಕೇನು ಟೈಮ್ ದಿನವ, ಅದಕ್ಕೆ ಅವಳು ಸ್ನಾನ ಮಾಡಿಸ್ಕೊಂಬರ್ತೀನಿ. ಎಲ್ಲ ರೆಡಿ ಆಯ್ತಾಳು. ಓದ್ಕೊಳಕ್ಕೆ ಕೂತಿದ್ಲು, ಓದ್ಕೊಂಡಿದ್ಲು ಇವಾಗೆಲ್ಲ. ಗುಡ್ ಮಾರ್ನಿಂಗ್. ನಡಿ, ಟೈಮ್ ಆಯ್ತದೆ. ಹಸಿ ಕಾಳು ಹಂಗೆ ಇಟ್ಟಿದ್ದೀನಿ, ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು. ಹೆಸ್ರು ಕಾಳನ್ನ ನಾನು ಜಾಸ್ತಿ ಮೊಳಕೆ ಕಾಳುದೆಲ್ಲ ಮಾಡ್ತಾಯಿರ್ತೀನಿ. ತುಂಬ ಒಳ್ಳೆಯದು, ಮಕ್ಳಿಗೆ ಮಾಡಿಕೊಡಿ. ಎಲ್ಲರಿಗೂ ಅಷ್ಟೇ ನೋಡಿ. ಇವತ್ತು ಸೂರ್ಯ ತುಂಬ ಜೋರಾಗಿ ಬಂದು, ತುಂಬ ಸೂರ್ಯ ಜಾಸ್ತಿ ಬಂದು ಬಿಸಿಲು ಇವತ್ತು ನೋಡಿ. ನಮ್ಮ ಮನೆಗೆ ಹಿಂಗೆ ಕಾಣಿಸುತ್ತೆ. ಬಿಸಿಲು ಬಂದರೆ ಈ ಥರ ಕಾಣಿಸ್ತದೆ. ಸೀದಾ ಆಂಜನೇಯಂಗೆ ಬಂದು ಹೊಡೀತದೆ ಬಿಸಿಲು. ಅದಕ್ಕೆ ನಾವು ಬೇಗ ಎದ್ದುಬಿಡೋದು. ಸೂರ್ಯ ಹೊಡ ಅಷ್ಟರಲ್ಲೇ ಎದ್ದು ಬಾಗಿಲೆಲ್ಲ ಸಾರಿಸಿ ಮಾಡ್ಬಿಡ್ತೀನಿ. ಬನ್ನಿ, ಗಮ್ಮು ರೆಡಿ ಮಾಡ್ಕೊಂಬರ್ತೀನಿ. ಕಾದೈತೆ. ಮೆಣಸಿನ್ಕಾಯಿ, ಸಾಸಿವೆ ಎಲ್ಲ ಕಡಿದ್ಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಹೆಸ್ರು ಕಾಳು ಹಾಕಿರ್ತೀವಲ್ವ, ನೋಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಫ್ರೈ ಆಗಲಿ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಅಷ್ಟು ಕಮ್ಮನ ರೆಡಿ ಮಾಡಿ ಕರ್ಕೊಬೋದು. ಹೆಸ್ರು ಕಾಳು ಉಸ್ಲಿ ಮಾಡೋದಕ್ಕೆ
ಎಲ್ಲ ಒಗ್ಗರಣೆಗೆ ಹಾಕಿದ್ನಲ್ವ, ಅವೆಲ್ಲ ಫ್ರೈ ಆದಮೇಲೆ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಕಾಯಿ ಲಾಸ್ಟಿಗೆ ಹಾಕ್ಬಾರ್ದು, ಈ ಟೈಮಲ್ಲಿ ಹಾಕಿದ್ರೆ ಕಾಯಿ ಚೆನ್ನಾಗಿ ಫ್ರೈ ಆಯ್ತದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಇವಾಗ ಹಾಕ್ಕೊಂಡ್ರೆ ಎಲ್ಲ ಫ್ರೈ ಆಯ್ತವೆ. ಆಮೇಲೆ ಲಾಸ್ಟಿಗೆ ಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ ನೋಡಿ. ಈ ಥರ ಬರುತ್ತೆ ಮಾಡ್ಕೊಳ್ಳೋ. ಮೂನು ರೆಡಿ ಆದರೂ ಪೂಜೆ ಮಾಡ್ತಾಳೆ. ಇವಾಗ ಸಾಗರ್ ಜಡೆ ಹಾಕೊಂಡು ಸಾಗರ್ ಜಡೆ ಹಾಕೋಕೆ ಹೋಗಿ ಟೈಮ್ ಆಯ್ತು, ಇವಾಗ 7:30 ಆಯ್ತು ಇವತ್ತು. ಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇವಾಗ ಕಾಳು ಹಾಕ್ತೇವೆ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಕಾಯಿ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಎಲ್ಲ ಹಾಕ್ತಾರೆ. ಅದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಅರಿಶಿನ ಪುಡಿ ಮಾತ್ರ ಹಾಕಿ. ಮದುವೆಗಳೆಲ್ಲ ಹಾಕ್ತಾರಲ್ಲ, ಯಾವ ಥರನೇ ಇರುತ್ತೆ. ಈ ಥರ ಮಾಡ್ಕೊಂಡು ಮಕ್ಕಳಿಗೆ ತುಂಬ ಒಳ್ಳೆಯದು. ಸ್ನ್ಯಾಕ್ಸ್ ಎಲ್ಲ ನಾನು ಕಡಲೆಕಾಳು, ಹೆಸರು ಕಾಳು ಎಲ್ಲ ಮಾಡಿಬಿಟ್ಟು ಈ ಥರ ಮಾಡಿಕೊಡ್ತೀನಿ. ಸ್ನ್ಯಾಕ್ಸ್ ಇರ್ತಾರೆ 11 ಗಂಟೆಗೆ. ಅವಾಗ ಮುಚ್ಚಿಬಿಡ. ಎಲ್ಲ ನೋಡ್ಬಿಟ್ಟು ಇಕ್ಕಳಿ. ಯಾಕೆಂದರೆ ಕಾಳು ಬೇಯವಾಗ ಹಾಕಿರ್ತೀವಲ್ವ, ಒಗ್ಗರಣೆಗೆಲ್ಲ ಹಾಕಿರ್ತೀವಿ. ನೋಡ್ಬಿಟ್ಟು ಲಾಸ್ಟಲ್ಲಿ ಹಾಕಿ. ಇವಾಗ 1 ನಿಮಿಷ ಮುಚ್ಚಿಬಿಡೋಣ, ಸಾಕು. ಕಡಿಮೆ ಉರಿ ಮಾಡ್ಕೊಳ್ಳಿ, ಹೆಸರು ಕಾಳು ತಿಂದೋಗ್ಬಿಡ್ತದೆ. ಕಡಿಮೆ ಉರಿ ಮಾಡ್ಕೊಳ್ಳಿ. ಮತ್ತು ಹೆಸರು ಕಾಳು ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ, ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡೋಕ್ಕಾಗುತ್ತೆ ಅಂತ ಮಾಡ್ತೀನಿ ಬಾ ನಾನು. ನೋಡಿ ಪಲ್ಯ ರೆಡಿ ಆಯಿತು, ಮತ್ತು ಟೊಮೊಟೊ ಬಾತು ರೆಡಿ ಆಯಿತು, ತಿಂಡಿನೂ ರೆಡಿ ಆಯ್ತು. ಈಗ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಒಂದು ವಿಷಲು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದೆ ಅಷ್ಟೇ, ಆಫ್ ಮಾಡಿಬಿಟ್ಟೆ. ಮೇಲೆ ಪಲ್ಯನೂ ರೆಡಿ ಆಯ್ತು. ಇವಾಗ ಹೆಸ್ರು ಕಾಳೆಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ನಲ್ವ, ಪಲ್ಯ ಚೆನ್ನಾಗಿ ಬಂದೈತೆ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮಗೂ ಆರೋಗ್ಯಕ್ಕೂ ಒಳ್ಳೆಯದು. ಯಾವಾಗಲೂ ಎಣ್ಣೆಲಿ ಕರೆದಿದ್ದೆ ತಿನ್ನಬಾರ್ದು. ಈ ಥರ ಪಲ್ಯಗಳೆಲ್ಲ ಮಾಡ್ಕೊಂಡ್ರೆ ಮನೆಯಲ್ಲಿ ಮುದ್ದೆ ಇದ್ದಾಗ ಕಡಲೆಕಾಳು ನೆನೆಸ್ಬಿಟ್ಟು ಹೆಸ್ರು ಕಾಳು ಇದ್ದಾಗೆಲ್ಲ ಚೆನ್ನಾಗಿರುತ್ತೆ. ಟೊಮೊಟೊ ಬಾತ್ ಅಷ್ಟೇ ತುಂಬ ಚೆನ್ನಾಗಿ ಬಂದೈತೆ. ಅಮ್ಮ ಬಂದು ಹೆಸ್ರು ಕಾಳು ಪಲ್ಯ ಎಷ್ಟು ಚೆನ್ನಾಗಿ ಬಂದೈತೆ. ಈ ಥರ ಮಾಡ್ಕೊಂಡ್ರೆ ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಅಷ್ಟೇ. ಸಾಂಬಾರು ಇರುತ್ತಲ್ವ, ಪಲ್ಯ ಇರಲಿಲ್ಲ ಅಂದರೆ ಈ ಥರ ಕಾಳು ನೆನೆಸ್ಬಿಡಿ ಮಾಡ್ಕೊಳ್ಳಿ. ಬೆಳಗ್ಗೆ ನೆನೆಸಿದ್ರೆ ಸಾಯಂಕಾಲ ಮಾಡ್ಕೊಬೋದು, ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಸಾಕು, ಆಫ್ ಮಾಡ್ತೀನಿ ಇವಾಗ. ಟೊಮೊಟೊ ಬಾತು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಬಂದೈತೆ. ಕಾಯಿ ಇದೆಲ್ಲ ಏನೇನು ಹಾಕೋಕ್ಕೆ ಹೋಗ್ಬಾರ್ದು, ಜಾಸ್ತಿ ಮಸಾಲೆನ ತಿನ್ನೋಕ್ಕೆ ಒಂಥರ ಅನ್ನಿಸ್ತದೆ. ಸಾಕು, ಚಕ್ಕೆ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡೆ ನಾನು. ಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಆಮೇಲೆ ಟೊಮೊಟೊ, ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕಿ ಪಲಾವ್ ಎಲೆ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಆಮೇಲೆ
ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿನೀರು ಕಾಯಿಸ್ಕೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 2 ವಿಷಲು ಇಲ್ಲ ಅಕ್ಕಿ ನೋಡಿ ಜಾಸ್ತಿ ಹಾಕಿದರೆ 2 ಕೂಗಿಸ್ರಿ, ಕಡಿಮೆ ಹಾಕಿದರೆ 1 ಕೂಗಿಸ್ರಿ ಸಾಕು. ಆಮೇಲೆ 1 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಆಫ್ ಮಾಡಿ. ಬನ್ನಿ, ನಮ್ಮ ಮನೆಯವರು ಬಂದರು. ಈಗ ಅಮ್ಮನೂ ರೆಡಿ ಆದಳು. ಸಾಗರ್ ಜಡೆ ಹಾಕೋಣ ಅಂತ ನೆನ್ನೆನೇ ಅಂದ್ಕೊಂಡಿದ್ದೋ, ಹಾಕೋಕ್ಕೆ ಹೋಗಿ ಟೈಮ್ ಆಯ್ತು. ಇವಾಗ ಸಾಗರ್ ಜಡೆ ಹಾಕೊಂಬಂದ್ಲು, ಹಾಕ್ತೆ ರೆಡಿ ಆದ್ಲು. ಬರಪ್ಪ. ನಮ್ಮ ಮನೆಯವರು ಬಂದರು ಇವಾಗ ತಿಂಡಿ ಮಾಡೋಕ್ಕೆ. ಎಲ್ಲ ಹೋಗಿದ್ರು, ಈಗ ಸ್ನಾನ ಮಾಡಿ ಆಮೇಲೆ ತಿಂಡಿ ಮಾಡ್ತಾರೆ ಅವರು. ಬಾ ಬೇಗಮ್ಮ. ಫ್ರೆಂಡ್ಸ್ ಬನ್ನಿ, ಇವಾಗ ಸ್ನ್ಯಾಕ್ಸಿಗೆ ಹಾಕ್ತೆ. ಹೆಸರು ಕಾಳು ಮಾಡಿದ್ನಲ್ವ ಉಸ್ಲಿನ, ಸ್ನ್ಯಾಕ್ಸಲ್ಲಿ ಒಂದು ಸ್ವಲ್ಪ ತಿಂತಾಳೆ. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಊಟದ ಜೊತೆ ನೆಂಚ್ಕೊಂಡು ತಿನ್ನಂತ ಹಾಕಿದ್ದೀನಿ. ಇಷ್ಟು ಹಾಕಿತ್ತು. ಈಗ ಅನ್ನ ಹಾರಕ್ಕಿಟ್ಟಿದ್ದೀನಿ. ಟೊಮೆಟೊ ಬಾತ್ ಎಲ್ಲ ಹೆಸರು ಕಾಳು ಉಸ್ಲಿ ತುಂಬ ಚೆನ್ನಾಗಿ ಬಂದೈತೆ. ಟೊಮೆಟೊ ಬಾತು ಅಷ್ಟೇ ತುಂಬ ಚೆನ್ನಾಗಿ ಬಂದೈತೆ. ಆ ಥರ ಮಾಡ್ಕೊಳ್ಳಿ. ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ತಿನ್ನೋಕ್ಕಾಗೋದಿಲ್ಲ. ಲಂಚ್ ಬ್ಯಾಗ್ ರೆಡಿ ಮಾಡಿಬಿಡೋಣ. ಆಯಿತು, ಇವಾಗ ಹಾಕಿದ್ದೀನಿ. ಬ್ಯಾಗ್ ರೆಡಿ ಆಯಿತು. ಮತ್ತು ಇವಾಗ ಯೋಗ ಮ್ಯಾಟು ತೊಗೊಂಡೋಯ್ತಾಳೆ. ನಾಳೆ ನಿನ್ನೆ ಯೋಗ ಡೇ ಎಲ್ಲ ಇವತ್ತು ಮಾಡಿಸ್ತಾರಂತೆ. ತಗೊಂಡೋಯ್ತಾಳೆ, ತಿಂಡಿ ಮಾಡ್ತಾಳೆ. ಬಿಸಿಲು ಸಖತ್ತಾಗಿ ಬಂದ್ಬಿಟ್ಟೈತಿ. ಬೇಗ ಬಾ, ಟೈಮ್ ಆಯ್ತಮ್ಮ. ನೋಡಿ, ಗುಲಾಬಿ ಹೂವು ಬಿಟ್ಟೈತೆ ನಮ್ಮದ್ರಲ್ಲಿ. ಎಷ್ಟು ಚೆನ್ನಾಗಿ ಬಿಟ್ಟೈತೆ ನೋಡಿ, ಗುಲಾಬಿ ಬಿಟ್ಟೈತೆ ಫ್ರೆಂಡ್ಸ್. ಬನ್ನಿ ಕಿತ್ಕೊಳ್ಳೋಣ. ಎಷ್ಟು ಚೆನ್ನಾಗೈತೆ. ನಮ್ಮ ಅಕ್ಕ ಕೊಟ್ಟಿದ್ಲು, ಕಟ್ ಮಾಡಿಬಿಟ್ಟು ಹಾಕಿದ್ದೆ, ಕೊಟ್ಟು ಕಳಿಸಿದ್ಲು, ಹಾಕಿದ್ದೆ. ಇನ್ನೇ ಇದು ಒಂದು 6 ತಿಂಗಳಾಗೈತೇನಷ್ಟೇ ಗಿಡ. ತುಂಬ ಚೆನ್ನಾಗಿ ಬಂತು ನೋಡಿ. ಗಿಡಗಳು ಮಾತ್ರ ಚೆನ್ನಾಗಿ ಹತ್ಕೊಂಡು ಫ್ರೆಂಡ್ಸ್. ಇವೆಲ್ಲ ಮುಂದಿನ ತಿಂಗಳಿಗೆ ಜುಲೈಗೆ ಒಂದು ವರ್ಷ ಎಲ್ಲ ಹಾಕಿ ಕಣಗಳು ಎಲ್ಲ. ಸಖತ್ ಬಿಸಿಲು ಬಂದೈತೆ. ಬನ್ನಿ, ಇವತ್ತು 8 ಗಂಟೆಗೆ ಇನ್ನೆಷ್ಟೊಂದು ಬಿಸಿಲು. ಬೈಲ್ ಹಾಕ್ತೀನಿ. ಏಯ್, ತಟ್ಟೆ ತಗ. ಇನ್ನಟ್ಟೆ ಕೈಕು ಬೀಗ. ಯೋಗ ಮ್ಯಾಟ್ ಎಲ್ಲ ತಗೊಂಡು ಯೋಗ ಮ್ಯಾಟ್ ತಮ್ಮನಿ ಯೋಗ ಮಾಡ್ಸೋಕ್ಕೆ ಅಂದ್ರಂತೆ. ತಮ್ಮತ್ತಾಳೆ ಬಾ ಬೇಗ. ಉಂಟ್ಲು ಚಪ್ಪಲಿ ಹಾಕೊಳ್ಳಿಲ್ಲ. ನಾನು ಚಪ್ಪಲಿ ಹಾಕೊಂಡಿಲ್ಲ, ಹಂಗೆ ಹೋಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.